ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ 7 ಸಭೆಗಳು ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಅನೇಕ ದಿವಸಗಳಿಂದ ಈ ಕಾರ್ಯಕ್ರಮದಲ್ಲಿ ನಾವು 7 ಸಭೆಗಳ ಕುರಿತಾದಂಥ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿರುವಂಥ 7 ಸಭೆಗಳ ವಿಷಯವಾಗಿ ನಾವು ಅದರ ಪೀಠಿಕೆಯಾಗಿ ಅನೇಕ ದಿವಸಗಳಿಂದ ನಾವು ನೋಡ್ತಾ ಇದ್ದೆವು. ಇವತ್ತು ಮುಖ್ಯವಾಗಿ ಪ್ರಕಟಣೆ ಪುಸ್ತಕದಲ್ಲಿರುವಂಥ ನಮ್ಮ ಮುಖ್ಯ ಸಬ್ಜೆಕ್ಟಿಗೆ ಅಥವಾ ಮುಖ್ಯ ವಿಷಯಕ್ಕೆ ನಾವು ಬರಲಿಕ್ಕಿದ್ದೇವೆ. 7 ಸಭೆಗಳು ಕೊಡಲ್ಪಟ್ಟಂಥ ಪುಸ್ತಕವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ, ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ DGM ಬೇತಲ್ ಚರ್ಚಿನ ಹಿರಿಯ ಸಭಾಪಾಲಕರು ಹಾಗೂ ಆಸರೆ ಟಿವಿಯ ಸಂಸ್ಥಾಪಕರು ಕೂಡ ಆಗಿರ್ತಾರೆ. ಅವರು ನಮ್ಮ ಮಧ್ಯದಲ್ಲಿರ್ತಾರೆ. ನಮಗೆ 7 ಸಭೆಗಳ ಕುರಿತಾದಂಥ ಸುದೀರ್ಘವಾದ ಚರ್ಚೆಯಲ್ಲಿ ಅವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಅವರನ್ನು ಆಸರೆ ಟಿವಿ ಪರವಾಗಿ ನಾವು ಯೇಸು ನಾಮದಲ್ಲಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇವತ್ತು 7 ಸಭೆಗಳಲ್ಲಿ ಎಫೆಸ ಸಭೆಯ ಕುರಿತಾಗಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ಅಥವಾ ನಾವು ಕಲೀಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯೊಂದಿಗೆ ಮತ್ತು ಸಾಧ್ಯವಿರದ ನಿಮ್ಮ ಪುಸ್ತಕಗಳನ್ನು ಇಟ್ಕೊಂಡು ನೀವು ಕಲೀಲಿಕ್ಕೆ ಸಿದ್ಧರಾಗಿರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ನಮ್ಮದಲ್ಲಿ ಸೇವಕರಿದ್ದಾರೆ, ಅವ್ರು ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಣ. ಫಾಸ್ಟ್ರೆ, ಮುಖ್ಯವಾಗಿ ಈ ಎಫೆಸ ಸಭೆಗಳನ್ನು ನಾವು ಧ್ಯಾನ ಮಾಡ್ತಾ ಹೋಗುವ ಅಥವಾ 7 ಸಭೆಗಳಲ್ಲಿ ಮುಖ್ಯವಾದ ಮೊದಲನೇದಾಗಿ ಬರುವಂಥದ್ದು 7 ಎಫೆಸ ಸಭೆ. ಅದರಲ್ಲಿ ಮುಖ್ಯವಾಗಿ ಕೊಡಲ್ಪಟ್ಟಂಥದ್ದು 7 ಸಭೆಗಳಲ್ಲಿ 7 ಸಭೆಗಳನ್ನು ಹೆಸರು ಹೇಳಿ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದು ಕಾರಣ ಏನು, ಯಾಕೆ ಬರೆಯಲ್ಪಟ್ಟಿದೆ ಭಾಷೆ? ಅವನೀಗ ನಾವು ಆರಂಭದಲ್ಲಿ 1ನೇ ವಾಕ್ಯ ಓದ್ತೇವೆ, 2ನೇ ಅಧ್ಯಾಯದ 1ನೇ ವಾಕ್ಯ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ 7 ನಕ್ಷತ್ರ. ಯಾರಿಗೆ? ಎಫೆಸದಲ್ಲಿರುವ. ನೋಡಿ, ಎಫೆಸದಲ್ಲಿ ಒಂದೇ ಸಭೆ ಇರಲಿಲ್ಲ, ಅನೇಕ ಸಭೆಗಳಿದ್ದವು. ಉದಾಹರಣೆಗೆ ಉಡುಪಿಯಲ್ಲಿರುವ ಸಭೆ ಎಂಬುದಾಗಿ ಹೇಳುವಾಗ ಸ್ಥಳೀಯ ಒಂದೇ ಸಭೆ ಬರಲ್ಲ, ಅನೇಕ ಬಾರ್ನ್ ಅಗೇನ್ ಸಭೆಗಳು ಉಂಟು. ಆದರೆ ದೇವರು ನೋಡುವಾಗ ಒಂದೇ ಸಭೆಯನ್ನಾಗಿ ನೋಡ್ತಾನೆ. ನಾವು ಕಾಣುವಾಗ ಡಿನೋಮಿನೇಷನ್ ಆಗಿ ನೋಡ್ಬೋದು. ಅದು AG ಸಭೆ, ಅದು IPC ಸಭೆ, ಇದು DGM ಬೇತಲ್ ಸಭೆ, ಮತ್ತು ಸೋ ಅನೇಕ ಸಭೆಗಳನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಮನುಷ್ಯರು ನಾವು ಕಾಣುವಾಗ ಡಿನೋಮಿನೇಷನ್ ಆಗಿ ನೋಡಿದ್ರು, ದೇವರು ನೋಡುವಾಗ ಒಂದೇ ಸಭೆಯನ್ನಾಗಿ ನೋಡ್ತಾನೆ. ಅಲ್ಲಿ ಅನೇಕ ಗಲಾತ್ಯ 1:22 ಓದಿ. ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ. ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳು, ಅದರರ್ಥ ಯೂದಾಯದಲ್ಲಿ ಒಂದು ಸಭೆ ಅಲ್ಲ, ಅನೇಕ ಸಭೆಗಳಿತ್ತು. ಕ್ರಿಸ್ತನಲ್ಲಿರುವ ಅನೇಕ ಸಭೆಗಳು ಯೂದಾಯದಲ್ಲಿರುವಂಥದ್ದನ್ನು ಈ ವಾಕ್ಯದ ಆಧಾರದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅದಕ್ಕೆ ಎಫೆಸದಲ್ಲಿ ಅನೇಕ ಸಭೆಗಳಿದ್ದರೂ ಅಲ್ಲಿ ಆ ಸಭೆಗೊಂದು ದೂತನಿದ್ದಾನೆ, ಒಂದೊಂದು ದೂತನೇ ಇರ್ತಾನೆ, ಒಂದೊಂದು ಸಭೆಗೊಂದು ದೂತ. ಅದೇನಿರಲಿ, ಅದು ಮುಖ್ಯವಾಗಿ ಇವತ್ತು ನಾವು ಧ್ಯಾನ ಮಾಡಬೇಕಾದ ವಿಷಯ. ನಾವು 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಎಫೆಸದಲ್ಲಿರುವ ಸಭೆ, 2ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಸ್ಮೂರ್ಣದಲ್ಲಿರುವಂಥ ಒಂದು ಸಭೆ, 2ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಪೆರ್ಗಮದಲ್ಲಿರುವಂಥ ಒಂದು ಸಭೆ, 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ತುವತೈರದಲ್ಲಿರುವಂಥ ಒಂದು ಸಭೆ, 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಸಾರ್ದಿಸ್ನಲ್ಲಿರುವಂಥ ಒಂದು ಸಭೆ, 3ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಫಿಲದೆಲ್ಫಿಯಾದಲ್ಲಿರುವಂಥ ಸಭೆ, ಮತ್ತು 3ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಲವೋದಿಕ್ಯದಲ್ಲಿರುವ ಒಂದು ಸಭೆ. ಹೀಗೆ ಆ ಒಂದು ಪಟ್ಟಣದ ಹೆಸರನ್ನು ಹೇಳಿಕೊಂಡು ದೇವರು ಆ ಒಂದು ಸಭೆಯನ್ನು ಸೂಚಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಕಾರಣ ಆ ಪ್ರತಿಯೊಂದು ಪಟ್ಟಣದಲ್ಲಿಯೂ ಅನೇಕ ಸ್ಥಳೀಯ ಸಭೆಗಳಿದ್ದವು. ದೇವರು ನೋಡುವಾಗ ಒಂದೇ ಸಭೆಯನ್ನಾಗಿ ನೋಡ್ತಾನೆ. ನಾವು ಯೋಹನನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಾಕ್ಯಕ್ಕೆ ಬರುವಾಗ ಈ ಹಿಂಡಿಗೆ ಸೇರದಂಥ ಅನೇಕ ಕುರಿಗಳಿವೆ, ಮತ್ತು ಈ ಎಲ್ಲ ಕುರಿಗಳು ಈ ಹಿಂಡಿಗೆ ಸೇರ್ತವೆ ಮತ್ತು ಒಂದೇ ಹಿಂಡಾಗ್ತದೆ ಎಂಬುದಾಗಿ ಅಲ್ಲಿ ಸ್ವಾಮಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ದೇವರು ಈಗ ನಾವು ಡಿನಾಮಿನೇಷನ್ ನೋಡಿದಾರೆ, ದೇವರು ಅದನ್ನು ನೋಡುವುದಿಲ್ಲ. ಇಲ್ಲ, ಯೇಸು ಬರುವಂಥದ್ದು ಸಾರ್ವತ್ರಿಕ ಸಭೆಗೋಸ್ಕರ. ಈಗ ರಕ್ಷಣೆ ಹೊಂದುವಂಥ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಕ್ಷಣ ಆತನು ಕರ್ತನಾದ ಯೇಸು ಕ್ರಿಸ್ತನ ಸಾರ್ವತ್ರಿಕ ಸಭೆ ಅಂಗವಾಗ್ತಾನೆ. ಮತ್ತೆ ಆತನು ಸ್ಥಳೀಯ ಸಭೆಗೆ ಸೇರಿಸಲ್ಪಡುವಂಥದ್ದು, ಹೋಗುವಂಥದ್ದು, ಆತ್ಮಿಕವಾಗಿ ಬೆಳೆಯುವುದಕ್ಕೂ, ಸ್ಪಿರಿಚುವಲಿ ಆಗಿ ಬೆಳೆಯುವುದಕ್ಕಾಗಿ. ಆದರೆ ಅವನು ರಕ್ಷಣೆ ಹೊಂದಿದ ಕೂಡಲೇ
ಕರ್ತನ ಸಾರ್ವತ್ರಿಕ ಸಭೆಯ ಒಂದು ಅಂಗವಾಗ್ತಾನೆ. ಸ್ವಾಮಿ DJ ಬೆಥೆಲ್ ಸಭೆಗಾಗಿ ಬರುವುದಿಲ್ಲ, ಸಾರ್ವತ್ರಿಕ ಸಭೆಗಾಗಿ ಬರ್ತಾನೆ. ಆದರೆ ಯೇಸು ಬರುವಾಗ DJL ಸಭೆಯಲ್ಲಿದ್ದವರು, ಸಿದ್ಧವಾಗಿದ್ದವರು ಎತ್ತಲ್ಪಡ್ತಾರೆ. ಅರ್ಥ ಆಯ್ತಲ್ಲ? ಓಕೆ, ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ, ದೇವರು ಈ ಡಿನೋಮಿನೇಷನ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಸ್ಥಳೀಯ ಸಭೆ ಬೇಕು, ಹೌದು, ಯಾಕಂದರೆ ಒಬ್ಬ ರಕ್ಷಣೆ ಹೊಂದಿದಂಥ ಒಂದು ಕ್ರೈಸ್ತ ವಿಶ್ವಾಸಿ ಆತ್ಮಿಕವಾಗಿ ಬೆಳೆದು ಬರಬೇಕಾದ್ರೆ ಸ್ಥಳೀಯ ಸಭೆಗಳು ಅತ್ಯವಶ್ಯಕ. ಈಗ ಆ ಪುಸ್ತಕತ್ಯ 2ನೇ ಅಧ್ಯಾಯ ಓದುವ 2ನೇ ಅಧ್ಯಾಯದ 41ನೇ ವಾಕ್ಯ ಓದುವಾಗ, ಅವರ ಬೋಧನೆಯನ್ನು ಒಪ್ಪಿಕೊಂಡವರು ಅವರೇನು ಮಾಡ್ತಾರೆ, ಅವರು 3,000 ಜನ ಅವತ್ತು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡವರು. ಅವ್ರು ಏನು ಮಾಡ್ತಾಯಿದ್ರು, ಅದೇ ಆ ಪುಸ್ತಕ 2ನೇ ಅಧ್ಯಾಯ 42ನೇ ವಾಕ್ಯದ ಹೇಳ್ತದೆ, ಅಪೋಸ್ತಲರ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿ ನಿರತರಾಗಿದ್ದರು. ಅವರು ಸಹೋದರರ ಅನ್ಯೋನ್ಯತೆಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಈಗ ನಿರತರಾಗಿರುವಂಥದ್ದನ್ನು ನೋಡ್ತಾರೆ. ಅದರ ಆರಾಧನೆ ಕೂಡ ಬರ್ತದೆ. ಆತ್ಮಿಕವಾಗಿ ಅವರು ಬೆಳೆಯುವಂಥದ್ದನ್ನು ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ನಾವು ಒಂದು ತಿಳ್ಕೋಬೇಕು, ಒಂದು ಪಟ್ಟಣದಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಅನೇಕ ಸಭೆಗಳುಂಟು. ಒಂದು ಸಭೆಯವರು ಇನ್ನೊಂದು ಸಭೆಯನ್ನು ಕಾಣುವಾಗ ಗೌರವದಿಂದ ಕಾಣಬೇಕು, ಅದು ಇಂಪಾರ್ಟೆಂಟ್. ಅಂದರೆ ಈ ಏನು ಹೇಳ್ತಾರೆ, ಡಿನೋಮಿನೇಷನಲ್ ಸ್ಪಿರಿಟ್ ವಿಶ್ವಾಸಿಗಳಿಗೂ ಬರಬಾರದು, ದೇವರ ಸೇವಕರಿಗೂ ಬರಬಾರದು. ಇದು ಬಂದರೆ ಉಜ್ಜೀವನ ಕಷ್ಟ ಆಗ್ತದೆ. ಎಲ್ಲರೂ ಪ್ರಾರ್ಥಿಸುವುದು ಉಜ್ಜೀವನ ಬರಬೇಕು, ಭಾರತ ದೇಶದಲ್ಲಿ ಒಂದು ಉಜ್ಜೀವನ ಬೇಕು. ಎಲ್ಲರೂ ಅವರವರ ಸಭೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರಿಗೆ ಸ್ತೋತ್ರ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಸಭೆಗಳವರು ಒಟ್ಟಾಗಿ ಸೇರಿ ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇಶದ ಉಜ್ಜೀವನಕ್ಕಾಗಿ, ರಾಜ್ಯದ ಉಜ್ಜೀವನಕ್ಕಾಗಿ, ಜಿಲ್ಲೆ ಉಜ್ಜೀವನಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ಅನೇಕ ಜಿಲ್ಲೆಗಳಲ್ಲಿಯೂ ಅನೇಕ ರಾಜ್ಯಗಳಲ್ಲಿಯೂ ಕೂಡ, ನಮ್ಮ ದೇಶದ ರಾಜ್ಯಗಳಲ್ಲಿಯೂ ಕೂಡ ಅನೇಕ ದೇವ ಸೇವಕರು ಒಟ್ಟಾಗಿ ಸೇರಿ ದೇಶದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಂಥದ್ದನ್ನು ನಾವು ಕಾಣ್ತೀವಿ. ಈ ದಿವಸಗಳಲ್ಲಿ ದೇವರು ತನ್ನ ಸೇವಕರನ್ನು, ತನ್ನ ಜನರನ್ನು ಒಂದು ಮಾಡ್ತಾ ಇದ್ದಾನೆ. ಇದು ಒಂದು ಒಳ್ಳೆಯ ಒಂದು ಸೂಚನೆಯಾಗಿದೆ. ಇನ್ನೊಂದು ರೀತಿ ಹೇಳಬೇಕು, ಇದು ಉಜ್ಜೀವನದ ಸೂಚನೆ ಕೂಡ ನಾವು ಎಂಬುದಾಗಿ ಹೇಳ್ಬೋದು. ಯಾಕಂದರೆ 2 ಪೂರ್ವಕಾಲ 7ನೇ ಅಧ್ಯಾಯ 14ನೇ ವಾಕ್ಯ ಅದು ಒಂದು ಉತ್ಸಾಹ ತರುವಂಥ ಒಂದು ವಾಕ್ಯವಾಗಿದೆ. ಓದಿ ಅದನ್ನು. 2 ಪೂರ್ವಕಾಲ 7ನೇ ಅಧ್ಯಾಯ 14ನೇ ವಚನ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಏನು ಮಾಡಬೇಕಂತೆ, ತಮ್ಮನ್ನು ತಗ್ಗಿಸಿಕೊಳ್ಬೇಕು, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು. ನೋಡಿ, ಇನ್ನೊಂದು ಸೇವಕರಿಗೆ ಗೌರವ ಕೊಡಬೇಕಾದರೆ, ಇನ್ನೊಂದು ಕ್ರೈಸ್ತ ವಿಶ್ವಾಸವನ್ನು ಅಂಗೀಕರಿಸಬೇಕಾದ, ಗೌರವ ಕೊಡಬೇಕಾದರೆ ತಗ್ಗುತನ ಅತಿ ಅವಶ್ಯಕ ಅಲ್ಲ. ತನ್ನನ್ನು ತಗ್ಗಿಸಿಕೊಂಡು ನಂತರ ಏನು ಮಾಡಬೇಕು, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು, ಕೆಟ್ಟ ನಡತೆ ನಾವು ಏನು ಮಾಡಬೇಕಂತೆ ಬಿಡಬೇಕು. ಮೊದಲು ದೇವ ಜನರು ತಮ್ಮನ್ನು ಪರೀಕ್ಷಿಸಬೇಕು. ಇವತ್ತು ನಮ್ಮ ಜೀವಿತ ಇವತ್ತು ಯಾರೋ ಒಬ್ಬರು ಕರ್ತನ ದೇವಸ್ವಾಮಿಯಲ್ಲಿ ಬರುವುದಕ್ಕೆ ಅಡ್ಡಿಯಾಗಿದೆಯಾ, ಅದನ್ನು ಪರೀಕ್ಷೆ ಮಾಡಬೇಕು. ನೋಡಿ, 1 ಪೇತ್ರ 3ನೇ ಅಧ್ಯಾಯ ನಾವು ಅಲ್ಲೊಂದು ಬರಲಿಟ್ಟು 1, 2, 3 ವಾಕ್ಯ ಓದೋದಾದರೆ, ರಕ್ಷಣೆ ಹೊಂದದೇ ಇರುವ ಗಂಡಂದಿರು ಹೇಗೆ ರಕ್ಷಣೆ ಹೊಂದ್ತಾರಂತ ಸ್ತ್ರೀಯರಿಗೂ ಒಂದು ಕೆಲವು ಆಲೋಚನೆಗಳನ್ನು ಅಲ್ಲಿ ಅಪೊಸ್ತಲನಾದ ಪೇತ್ರನ್ನು ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಹೇಗೆ ಅಂದರೆ, ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ, ಇಲ್ಲಿ ನೋಡಿ, ಅವರಿಗೆ ಸಾರದೆ, ಸ್ವಾರ್ಥೆಯನ್ನು ಹೇಳದೆ, ದೇವರ ವಾಕ್ಯವನ್ನು ಹೇಳದೆ, ಉಪದೇಶ ಹೇಳದೆ, ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಇಲ್ಲಿ ಗಾಸ್ಪಲ್ ಯಾರು? ಹೆಂಡತಿಯರು. ಯಾರಿಗೆ?
ರಕ್ಷಣೆ ಹೊಂದದ ಗಂಡಂದಿರಿಗೆ. ಒಂದು ವೇಳೆ ಹೆಂಡತಿ ರಕ್ಷಣೆ ಹೊಂದಿಲ್ಲ, ಗಂಡ ರಕ್ಷಣೆ ಹೊಂದಿದ್ದಾನೆ, ಗಂಡನಲ್ಲಿ ಸಾಕ್ಷಿ ಆಗಿರಬೇಕು. ನಾವು ಮೊದಲು ರಕ್ಷಣೆ ಹೊಂದಿದ ದೇವರ ಮಕ್ಕಳು, ದೇವರ ಜನರು, ಕ್ರಿಸ್ತ ವಿಶ್ವಾಸಿಗಳು ತಮ್ಮ ಮನೆಯಲ್ಲಿ ಸಾಕ್ಷಿ ಆಗಿರಬೇಕು. ಅಲ್ಲಿ ಸಾಕ್ಷಿಯಾಗಿ ಅವರು ಜೀವನ ಮಾಡಿದರೆ ರಕ್ಷಣೆ ಹೊಂದದಿರುವಂಥ ಮನೆಯವರು ರಕ್ಷಣೆ ಹೊಂದ್ತಾರೆ. ಅನೇಕ ಸಲ ವಿಶ್ವಾಸಿಗಳ ಸಾಕ್ಷಿ ಸರಿಯಿಲ್ಲದ ಕಾರಣ ಎಷ್ಟು ಸುವಾರ್ತೆ ಹೇಳಿದ್ರು ಮನೆಯವರು ರಕ್ಷಣೆ ಹೊಂದಲ್ಲ. ನಮ್ಮ ಜೀವಿತ ಕ್ರಿಸ್ತನ ಹಾಗೆ ಇರಬೇಕು, ಒಂದು ಮಾದರಿ ಆಗಿರಬೇಕು. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಲ್ಲ, ನಮ್ಮ ಜೀವಿತದಲ್ಲಿ ಭಯಭಕ್ತಿ ಇರಲ್ಲ, ರಹಸ್ಯ ಪಾಪಗಳಲ್ಲಿ ತೊಡಗಿಕೊಂಡಿರುವಂಥದ್ದು. ಅನೇಕರು ಸಿನಿಮಾಗಳನ್ನು ನೋಡ್ತಾರೆ ಮನೆಯಲ್ಲಿ, ಕೆಟ್ಟ ಸಿನಿಮಾಗಳಾಗಿರ್ಬೋದು, ಯಾವುದೇ ಸಿನಿಮಾಗಳಾಗಿರ್ಬೋದು. ಕುಡಿಯುವವರು ಅಂತವರು ಇರ್ತಾರೆ ರಕ್ಷಣೆ ಹೊಂದಿದ ನಂತರವು. ಸುಳ್ಳು ಹೇಳುವಂಥದ್ದು ಇರ್ತದೆ, ತಪ್ಪು ವ್ಯವಹಾರಗಳನ್ನು ಮಾಡುವಂಥದ್ದು ಇರ್ತದೆ. ಇದರಿಂದಾಗಿ ಏನಾಗ್ತದೆ, ಅದನ್ನೆಲ್ಲ ನೋಡ್ತಾ ಇರ್ತಾರೆ ಅವರು ಮನೆಯಲ್ಲಿ. ಇವನ್ ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರ್ಬೋದು, ಕೆಲಸ ಮಾಡುವಂಥ ಸ್ಥಳದಲ್ಲಿ ಆಗಿರ್ಬೋದು. ಅಲ್ಲಿ ಕೂಡ ಒಂದು ಸಾಕ್ಷಿ ಸರಿ ಇಲ್ಲದ ಕಾರಣ ಬೇರೆಯವರು ದೇವರ ಕಡೆ ತಿರುಗಲಿಕ್ಕೆ ಏನಾಗಿರ್ತದೆ, ಅಡ್ಡಿ. ಅದಕ್ಕೆ ಕೆಟ್ಟ ನಡತೆ ನಾವು ಮೊದಲು ಬಿಡಲಿಕ್ಕೆ ಸಿದ್ಧ ಆಗಿರಬೇಕು. ಅದಕ್ಕಾಗಿ ತಗ್ಗುತನ ನಮಗೆ ಬೇಕು. ಎಲ್ಲರೊಟ್ಟಿಗೆ ಸರಿಯಾದ ಸಂಬಂಧ ಇಟ್ಕೋಬೇಕು, ಒಳ್ಳೆಯ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ, ಸಹೋದರ ಸಹೋದರಿಯರ ಸಂಬಂಧ, ನಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿರುವಂಥದ್ದು, ಪ್ರಾಮಾಣಿಕರಾಗಿರುವಂಥದ್ದು. ಹೀಗೆ ನೋಡಿ, ದಾನಿಯೇಲನ ಪುಸ್ತಕ ಓದುವಾಗ, ದಾನಿಯೇಲ 6:1-4 ವಾಕ್ಯ ಓದುವಾಗ, ದಾನಿಯೇಲನನ್ನು ಹೇಗಾದರೂ, ಹಾಗಾದರೆ ಈ ಬಾಬೇಲಿನ 3 ಅಧಿಕಾರಿಗಳಲ್ಲಿ ಅವನೊಬ್ಬನಾಗಿದ್ದ. ಆ ಪೊಸಿಷನ್ ದೇವರಿಗೆ ತೆಗೆದುಕೊಂಡು ಅವನನ್ನು. ಆದರೆ ಕೆಲವು ಅಧಿಕಾರಿಗಳಿಗೆ ಹೊಟ್ಟೆ ಕಿಚ್ಚಿತ್ತು, ಅವನನ್ನು ಹೇಗಾದರೂ ಕೆಳಗೆ ಎಳೆಯಬೇಕಂತ, ಅಲ್ಲಿಂದ ಬೀಳಿಸ್ಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರು. ಅದು ಈ ವಿಷಯ ದಾನಿಯೇಲನಿಗೆ ಗೊತ್ತಿಲ್ಲ. ಅವರು ಮೊದಲು ಅವನ ವ್ಯವಹಾರದಲ್ಲಿ, ಕೆಲಸದಲ್ಲಿ ತಪ್ಪು ಹುಡುಕಿದ್ರು. ಅದು ಯಾವ ತಪ್ಪು ಕಾಣಲಿಲ್ಲ ಅಂತ ಅವರಿಗೆ. ಈಗ ನಾವಾದರೂ ಏನು ಮಾಡ್ತೇವೆ, ಯಾರಾದರೂ ಕೆಲಸ ಮಾಡೋ ಸ್ಥಳ ಯಾರು ತಪ್ಪು ಹುಡುಕ್ತಾ ಇದ್ದಾರೆ, ನಮ್ಮ ಮೇಲೆ ಆರೋಪ ಹೊರಿಸ್ಲಿಕ್ಕೆ ನೋಡ್ತಾರೆ, ಕೆಲಸದಿಂದ ತೆಗೆದು ಹಾಕ್ಲಿಕ್ಕೆ ನೋಡ್ತಾರೆ. ನಮಗೇನಾದರೂ ಒಂದು ಸ್ವಲ್ಪ ಗೊತ್ತಿದ್ರೆ, ನಮಗೆ ಸ್ವಲ್ಪ ಏನಾದರೂ ಒಂದು ವಿಷಯ ಗೊತ್ತಿದ್ದರೆ ನಾವು ಏನು ಮಾಡ್ತೇವೆ, ಜಾಗ್ರತೆ ವಹಿಸ್ತೇವೆ, ತುಂಬ ಜಾಗ್ರತೆ ವಹಿಸಿ ಕೆಲಸ ಮಾಡ್ತೇವೆ. ಈ ವಿಷಯದಲ್ಲಿ ಒಂದೇ ಒಂದು ಸುಳಿವು ದಾನಿಯೇಲನಿಗೆ ಇಲ್ಲ, ಗೊತ್ತೇ ಇಲ್ಲ. ವಾಕ್ಯ ಏನಿರ್ತದೆ ಅಂದರೆ, ದಾನಿಯೇಲ 6:4 ಓದಿ, ಅವ್ನು ನಂಬಿಕೆ ಓದಿ, 6:1-4 ಓದಿ. ದಾರಿಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಲಸ್ಯವಾಗಲಿ ಅಕ್ರಮ, ಅವನು ನಂಬಿಗಸ್ತನೇ ಆಗಿದ್ದ. ಹಾಗಾದರೆ ಮೊದಲು ಕ್ರೈಸ್ತ ವಿಶ್ವಾಸಿಗಳು, ದೇವಜನರು, ದೇವಸೇವಕರು, ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಇವತ್ತು ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ನೆರೆಕೆಯವರ ಮಧ್ಯದಲ್ಲಿ, ಕೆಲಸ ಮಾಡೋ ಸ್ಥಳದಲ್ಲಿ ನಾನು ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇನೆ. ನಾನು ತುಂಬ ವರ್ಷದಿಂದ, ತುಂಬ ತಿಂಗಳಿಂದ ಒಂದು ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರಬಹುದು, ಒಳ್ಳೆಯದು. ಅದು ನನ್ನ ಜೀವಿತ ಹೇಗಿದೆ ಜನರ ಮುಂದೆ. ಜನರು ನನ್ನ ಜೀವಿತವನ್ನು ಕಾಣುವಾಗ ನನ್ನಲ್ಲಿ ನಂಬಿಕಸ್ಥತೆ ಇದೆಯಾ, ನನ್ನಲ್ಲಿ ಪ್ರಾಮಾಣಿಕತೆ ಇದೆಯಾ, ಅಥವಾ ನನ್ನಲ್ಲಿ ಅಕ್ರಮ ಇದೆಯಾ, ಅಥವಾ ಆಲಸ್ಯ ಇದೆಯಾ?
ನಮ್ಮನ್ನು ಮೊದಲು ಪರೀಕ್ಷೆ ಮಾಡಬೇಕು. ಕೆಟ್ಟ ನಡತೆಯನ್ನು ಬಿಡಬೇಕಂತ. ನಮ್ಮ ಕೆಟ್ಟದಾದ ನಡತೆ ಒಂದು ದುಃಖಕರವಾದ ವಿಷಯ. ರಕ್ಷಣೆ ಹೊಂದಿದಂಥ ಅನೇಕ ದೇವಜನರು ಅದೇ ಬಿಟ್ಟು ಬಂದ ಪಾಪಗಳಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಅನೇಕರು ರಕ್ಷಣೆ ಹೊಂದಲ್ಲ. ಕಳೆದ ಕೆಲವು ಸಮಯದ ಹಿಂದೆ ವಿದೇಶದಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದರು. ಅವ್ರು ರಕ್ಷಣೆ ಹೊಂದಿದ್ರು, ಒಂದು ಒಳ್ಳೆ ಜಾಬಲ್ಲಿದ್ದರು. ಕಳೆದ ಕೆಲವು ದಿವಸಗಳ ಹಿಂದೆ ಅವರು ರಿಟೈರ್ಡ್ ಆಗಿ ಬಂದರು. ಅದೇ ಅವರ ಹೆಂಡತಿ ಮಕ್ಕಳು ರಕ್ಷಣೆ ಹೊಂದಲಿಲ್ಲ. ಒಂದು ದಿವಸ ಮತ್ತು ಅವರು ಎಲ್ಲಿದ್ದಾರೆ, ಒಂದು ಊರಲ್ಲಿದ್ದಾರೆ. ಅವರು ಕರ್ನಾಟಕದ ಒಂದು ಊರಲ್ಲಿದ್ದಾರೆ. ಅವರ ಹೆಂಡತಿ ನನಗೆ ಫೋನ್ ಮಾಡಿ, ನನ್ನ ನಂಬರ್ ಹೇಗೆ ಅವ್ರಿಗೆ ಸಿಕ್ಕಿದ್ದು ಗೊತ್ತಿಲ್ಲ, ಅಥವಾ ಇವರೇ ಕೊಟ್ಟರ ಗೊತ್ತಿಲ್ಲ. ಅವ್ರ ಹೆಂಡತಿ ಫೋನ್ ಮಾಡಿದರು. ಪಾಸ್ಟ್ರೆ, ನಾನು ಒಂದು ಸಲ ಅವರ ಮನೆಗೆ ಹೋಗಿದ್ದೆ, ಹಾಗೆ ಪರಿಚಯ ಇತ್ತು. ಮತ್ತು ಅವರು ಒಂದೆರಡು ಸಲ ಇಲ್ಲಿ ಬಂದಿದ್ದರು. ಅವರು ನನಗೆ ಫೋನ್ ಮಾಡಿ ಹೇಳಿದರು, ಪಾಸ್ಟ್ರೆ, ನನ್ನ ಗಂಡ ರಕ್ಷಣೆ ಹೊಂದಿದ್ದಾರೆ, ಅಲ್ಲಿ ಸಭೆಗೆ ಬರ್ತಾಯಿದ್ದು. ನಾನು ಹೇಳಿದೆ, ಸಿಸ್ಟರ್, ನಾನು ತುಂಬ ಸಲ ಅವರಿಗೆ ಸಿಗಲಿಲ್ಲ. ಅದು ನನ್ನ ಫ್ರೆಂಡ್ ಹೌದು, ಅವರು ತುಂಬ ವರ್ಷದಿಂದ. ಏನಾಯ್ತು ಕೇಳಿದೆ. ಅವ್ರು ತುಂಬ ಕುಡಿತಾ ಇದ್ದಾರೆ. ನಾನು ಕೇಳಿದೆ, ಅವರು ಇಲ್ಲಿ ಸಭೆಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದೆ. ಯಾವ ಸಭೆಗೆ ಇಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿದರು. ಬಂದ ನಂತರ ಊರಿಗೆ ಅದು ಕುಡಿತಾರೆ. ತುಂಬ ನಮಗೆ ವೇದನೆ ಆಗ್ತಾ ಉಂಟು. ದೇವರ ಮಕ್ಕಳು ಕುಡಿಯಬಹುದು ಅಂತ ಕೇಳಿದರು. ನಾನು ಹೇಳಿದೆ, ಇಲ್ಲ ಸಿಸ್ಟರ್, ಕುಡಿಯಬಾರದು ಅಂತ ಹೇಳಿದೆ ನಾನು. ತಪ್ಪು. ನಮ್ಮ ಶರೀರ ಪವಿತ್ರಾತ್ಮನ ಮಂದಿರ. 1 ಕೊರಿಂಥ 3:16-17 ವಾಕ್ಯ ಹೇಳ್ತದೆ, ಪವಿತ್ರವಾಗಿ ಮಂದಿರವನ್ನು ಇಡಬೇಕು ಅಂತ ನಾನು ಅವರಿಗೆ ಹೇಳಿದೆ. ಹಾಗಾದರೆ ನೀವು ಅವರೊಟ್ಟಿಗೆ ಮಾತಾಡಿ ಅಂತೇಳಿ ಅವರಿಗೆ ಫೋನ್ ಕೊಟ್ಟರು. ನಾನು ಸ್ವಲ್ಪ ಅವರಿಗೆ ಅದರ ಫೋನಲ್ಲಿ ಆಲೋಚನೆ ಕೊಟ್ಟೆ. ಬ್ರದರ್, ನೀವು ಸಾಕ್ಷಿಯಾಗಿ ಜೀವಿಸಬೇಕಲ್ಲ, ಈಗ ನಿಮ್ಮ ಹೆಂಡತಿ ಮಕ್ಕಳು ಹೇಗೆ ರಕ್ಷಣೆ ಅಂತಾರೆ, ಇಲ್ಲಿ ಸಭೆಗೆ ಕೂಡ ನೀವು ಹೋಗ್ತಾ ಇಲ್ಲ ಅಂತ ಹೇಳ್ತೀರಿ. ನಾನು ಅವತ್ತು ಮಾತಾಡಿದೆ. ಆಗ ಅವರು ಹೇಳಿದರು, ಅಷ್ಟೇ, ನಾನು ಸರಿಪಡಿಸಿಕೊಡ್ತೇನೆ. ಹೌದು, ನಾನು ತಪ್ಪು ಮಾಡ್ತಿದ್ದೀನಿ ಗೊತ್ತು, ನಾನು ಸರಿಪಡಿಸಿಕೊಡ್ತೇನೆ, ಸಭೆಗೆ ಹೋಗ್ತೇನೆ, ಇನ್ನು ಮುಂದೆ ನಾನು ಕುಡಿಯೋದಿಲ್ಲ ಅಂತ ನಾನು ಮಾತು ಕೊಟ್ಟರು. ಏನೇ ಇರಲಿ, ಆದರೂ ಅವರ ಹೆಂಡತಿ ಮಕ್ಕಳು ನೋಡಿ ಅದನ್ನು ವೇದನೆ ಪಡ್ತಾ ಇದ್ದಾರೆ, ಅವರ ಜೀವಿತ ನೋಡಿ. ಅದಕ್ಕಾಗಿ ರಕ್ಷಣೆ ಹೊಂದಿದ ದೇವರ ಮಕ್ಕಳು ತುಂಬ ಜಾಗ್ರತೆಯಿಂದ ತಮ್ಮ ಜೀವಿತ ಜೀವಿಸಬೇಕು. ಪ್ರಾರ್ಥನೆ ಮಾಡೋದು ರಕ್ಷಣೆ, ನನ್ನ ಗಂಡ ರಕ್ಷಣೆ ಹೊಂದಬೇಕು, ಹೆಂಡತಿ ರಕ್ಷಣೆ ಹೊಂದಬೇಕು, ನನ್ನ ಸಹೋದರ ರಕ್ಷಣೆ ಹೊಂದಬೇಕು, ಸಹೋದರಿ ರಕ್ಷಣೆ ಹೊಂದಬೇಕು, ಅಥವಾ ನನ್ನ ಭಾವ ರಕ್ಷಣೆ ಹೊಂದಬೇಕು, ಅತ್ತಿಗೆ ರಕ್ಷಣೆ ಹೊಂದಬೇಕು, ಅಥವಾ ಸ್ನೇಹಿತರ ರಕ್ಷಣೆ ಹೊಂದಬೇಕು, ನೆರೆಕೆ ರಕ್ಷಣೆ ಪ್ರಾರ್ಥನೆ ಮಾಡ್ತೇವೆ. ಹೌದು, ಒಳ್ಳೆಯದು. ಜೊತೆಯಲ್ಲಿ ಅವರ ಮುಂದೆ ನಮ್ಮ ಸಾಕ್ಷಿ ಹೇಗಿದೆ, ಅವರ ಮುಂದೆನೂ ಹೇಗೆ ಜೀವನ ಮಾಡ್ತಾ ಇದ್ದೇವೆ, ಅದು ಅತಿ ಪ್ರಾಮುಖ್ಯ. ಸಾಕ್ಷಿ ಇಲ್ಲದಿದ್ದರೆ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಅವ್ರ ರಕ್ಷಣೆ ಹೊಂದಲಿಕ್ಕೆ ಆಗಲ್ಲ, ರಕ್ಷಣೆ ಹೊಂದಲ್ಲ ಅವರು. ಕಾರಣ ನಮ್ಮನ್ನು ನೋಡ್ತಾ ಇರ್ತಾರೆ, ಅವರು ನಮ್ಮ ಜೀವಿತ ನೋಡ್ತಾರೆ. ನಾನು ರಕ್ಷಣೆ ಹೊಂದಕ್ಕೆ ಮುಂಚೆ ಬಾರಿನಲ್ಲಿದ್ದೆ. ಸ್ಟಾರ್ಟಿಂಗಲ್ಲಿ ನನಗೆ ಸಂಬಳ ಎಷ್ಟು ಇರಲಿಲ್ಲ. ನಾನೊಂದು 40 ದಿನಾರ್, ಅಂದರೆ ಇಲ್ಲಿದ್ದು ಇಂಡಿಯಾದ್ದು 4,000 ರೂಪಾಯಿ ರೂಮ್ ಕೊಟ್ಟಿದ್ರು, ಸ್ಟವ್ ಕೊಟ್ಟಿದ್ರು ಅಷ್ಟೇ. ಮತ್ತು ನನ್ನ ಜೊತೆಯಲ್ಲಿ ಒಂದು ತಮಿಳ್ನಾಡಿನವರಿದ್ದರು, ಅವರ ಹೆಸರು ಕೃಷ್ಣನ್ ಅಂತ. ನಾನು ತುಂಬ ಉಪದ್ರ ಕೊಟ್ಟಿದ್ದೇನೆ ಅವರಿಗೆ. ಕುಡಿದು ಬಂದೆಲ್ಲ ಗೋಡೆಯಲ್ಲಿ ಅವರ ತುಂಬ ಸಲ ತಲೆಯನ್ನು ಹೊಡೆದಿದ್ದೇನೆ, ಫ್ಯಾನಲ್ಲಿ ಹೊಡೆದಿದ್ದೇನೆ, ಕುಡಿದು ಅಮಲಲ್ಲಿ ನಶದಲ್ಲಿ ತುಂಬ ಉಪದ್ರ ಕೊಟ್ಟಿದ್ದೇನೆ. 2-3 ಸಲ ನನಗೆ ಬಾಸ್ ಬಂದು ವಾರ್ನ್ ಮಾಡಿದರು, ನಿನ್ನನ್ನು ಪ್ಯಾಕ್ ಮಾಡಿ ಇಂಡಿಯಾಕ್ಕೆ ಕಳಿಸ್ತೇನೆ ಅಥವಾ ಜೈಲಿಗೆ ಕಳಿಸ್ತೇನೆ, ಹಾಗೆಲ್ಲ ತುಂಬ ವಾರ್ನ್ ಮಾಡಿದರು. ಹಾಗೆ ನನಗೆ ಪರಿಪೂರ್ಣ ರಕ್ಷಣೆ ನಾನು ಹೊಂದಿದ ಮೇಲೆ 95 ಮಾರ್ಚ್ 13ಗೆ ನಾನು ಬಾರಿನ್ಗೆ ಹೋಗಿದ್ದೆ. 97 ಜೂನ್ 15ಗೆ ನಂದು ಗುಡ್ ಶೆಪರ್ಡ್ ಚರ್ಚಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾಸನ ಆಯಿತು. ನನಗೆ ಗೊತ್ತಿಲ್ಲದ ಆಟೋಮೆಟಿಕ್ಕಾಗಿ ನನ್ನ ಜೀವಿತ ಬದಲಾಯಿತು. ಕುಡುಕನ್ನು ಬಿಟ್ಟು ಹೋಯಿತು, ಕೆಟ್ಟ ಬೈಗಳು ಬಿಟ್ಟು ಹೋಯಿತು. ನಾನು ಅವರನ್ನು ತಮಾಷೆಯಾಗಿ ಕಿಟ್ಟ ಅಂತ ಕರೀತಿದ್ದೆ, ತುಂಬ ಉಪದ್ರ ಕೊಡ್ತಾಯಿದ್ದೆ. ಅದಂತ ಅವನ ಮಾಮ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರಾಯದಲ್ಲಿ ನನಗಿಂತಲೂ 10-15 ವರ್ಷ ದೊಡ್ಡವರು ಅವರು. ಮಾಮ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರನ್ನ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವರಿಗೆ ಸಹಾಯ ಮಾಡ್ತಾಯಿದ್ದೆ, ಅವರ ಕೆಲಸ ಸಹಾಯ ಮಾಡ್ತಾಯಿದ್ದೆ. ಅವ್ರು ತುಂಬ ಆಶ್ಚರ್ಯ, ಸುನಿಲ್ದು ಜೀವಿತ ಹೇಗೆ ಚೇಂಜ್ ಆಯ್ತಂತ. ನನ್ನ ಯಾವಾಗಲೂ ಸ್ನೇಹಿತರು ಅಲ್ಲಿ ಬಂದರೆ ಅವರಿಗೆ ಹೇಳ್ತಾಯಿದ್ರು, ಸುನಿಲ್ ಒಳಗೆ ದೇವರು ಬಂದಿದ್ದಾರೆ,
ಅವ್ರಿಗೆ ಏನು ಹೇಳುವುದು ಗೊತ್ತಾಗಲ್ಲ. ರಕ್ಷಣೆ ಅಂದರೆ ಏನು ಗೊತ್ತಿಲ್ಲ, ಹೊಸದಾಗಿ ಹುಟ್ಟುವುದೇನು ಗೊತ್ತಿಲ್ಲ. ಸುನಿಲೊಳಗೆ ಏಸು ಬಂದಿದ್ದಾರೆ ಅಂತ ಹೇಳ್ತಾರೆ, ಅಷ್ಟೇ ಹೇಳ್ತಾಯಿದ್ರು. ಬೇರೇನು ಹೇಳಲಿಕ್ಕೆ ಅವ್ರಿಗೆ ಗೊತ್ತಾಗ್ತದೆ, ಅಷ್ಟು ಖುಷಿ ಅವರಿಗೆ. ನಾನು ಹೇಳೋಕ್ಕೆ ಮುಂಚೆ ನನ್ನ ಸಾಕ್ಷಿ ಅವರು ನನ್ನ ಸ್ನೇಹಿತರ ಜೊತೆಲಿ ಅವರು ಹೇಳ್ತಾಯಿದ್ರು. ಜೀವಿತ ನಾನು ರಕ್ಷಣೆ ಹೊಂದಿದ ದಿವಸಗಳಲ್ಲಿ ಶಂಕರ್ಪುರದಲ್ಲಿರುವಂಥ ಒಬ್ಬ ವ್ಯಕ್ತಿ, ಅವರು ಕ್ಯಾಥಲಿಕ್ ಕುಟುಂಬದವರೇ, ಫಸ್ಟ್ ನನಗೆ ಭೇಟಿಯಾಗಿ ಹೇಳಿದ್ರು, ಇದು ನಿನ್ನ ಹೊಸ ಜೀವಿತ. ಹಳೆ ಸುನಿಲ್ ಸತ್ತಿದ್ದಾನೆ. ಯಾಕಂದರೆ ನನ್ನ ಕೈಯಲ್ಲಿ ಸೋಡಾ ಬಾಟ್ಲಿ ಹೊಡೆದು ಜಗಳ ಮಾಡಿದ್ದು ಇದೇ ಶಂಕರ್ಪುರದಲ್ಲಿ ಓಡಿಸಿಕೊಂಡು ಹೋಗಿ ಹೊಡೆದದ್ದು ಅವರು ಕಣ್ಣಾರೆ ಕಂಡಿದ್ದಾರೆ. ಮತ್ತು ನನ್ನ ಪೋಖ್ರಿ ಕೆಲವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಚಿಕ್ಕ ಬೆಳೆದು ಬರುವಾಗ ಎಲ್ಲ ನೋಡಿದ್ದಾರೆ ಅವರು. ಅವರು ಕಣ್ಣಲ್ಲಿ ನೀರು ಬಂತು. ನಾನು ಇವತ್ತು ಅವರು ಊರಲ್ಲಿಲ್ಲ, ಇದೇ ಊರು, ಅದು ಈ ಊರು ಬಿಟ್ಟು ಬೇರೆ ಊರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಆದರೂ ಅವರು ಹೊರದೇಶದಲ್ಲಿದ್ದಾರೆ. ಫೇಸ್ಬುಕ್ಕಲ್ಲಿ ಇದ್ದಾರೆ, ನನ್ನ ಫೇಸ್ಬುಕ್ಕಲ್ಲಿದ್ದಾರೆ. ಫಸ್ಟ್ ನನ್ನನ್ನು ನೋಡಿ ಹೇಳಿದರು, ಸುನಿಲ್ ಇದು ನೀನು ಹಳೆಯ ಸುನಿಲ್ ಅಲ್ಲ, ಹಳೆಯ ಸುನಿಲ್ ಸತ್ತಿದ್ದಾನೆ, ಇದು ಹೊಸ ಸುನಿಲನ್ನು ನೋಡ್ತಾ ಇದ್ದೇನೆ ಅಂತ ಒಂದು ಸಂತೋಷದಿಂದ ಅವರೊಂದು ಮಾತನ್ನು ಹೇಳಿದರು. ನಾವು ಕ್ರಿಸ್ತನಲ್ಲಿ ಬಂದಾಗ ನಮ್ಮ ಸಾಕ್ಷಿ ಜೀವಿತ ನಾವು ಇತರ ಕಾಣುವಾಗಿ ನಮ್ಮ ಜೀವಿತ ಇರಬೇಕು. ಖಂಡಿತ. ಇಲ್ಲದ್ರೆ ನಾವು ಅವರ ರಕ್ಷಣೆ ಹೊಂದಬೇಕು, ಇವರ ರಕ್ಷಣೆ ಹೊಂದಬೇಕು, ಪ್ರಾರ್ಥಿಸೇನು ಪ್ರಯೋಜನ ಇಲ್ಲ. ಕೆಲಸದ ಸ್ಥಳದಲ್ಲಿ ಒಂದು ಸಾಕ್ಷಿ ಇರಬೇಕು. ವಿಶ್ವಾಸಿಗಳಂತ ಎಷ್ಟೋ ಜನ ಹೇಳ್ತಾರೆ, ಎಂಥ ಬೈಗಳು, ಕೆಟ್ಟ ಕೆಟ್ಟ ಬೈಗಳು. ಅಂದರೆ ರಕ್ಷಣೆ ಹೊಂದದವರು ಅಷ್ಟು ಬೈಯುವುದಿಲ್ಲ, ಆ ರೀತಿಯಲ್ಲಿ ಬೈಯಲ್ಲ. ಅಂಥ ಕೆಟ್ಟ ಬೈಗಳು, ಜಗಳ ಮಾಡುವಂಥದ್ದು, ದೀನತೆ ಇಲ್ಲ, ನಮ್ಮ ಮೇಲಿರುವಂಥ ಅಧಿಕಾರಿಗಳಿಗೆ ನಾವು ಗೌರವ ಕೊಡುವುದಿಲ್ಲ. ಓಕೆ, ಹಿಂದೆ ರಕ್ಷಣೆ ಹೊಂದಕ್ಕೆ ಮುಂಚೆ ಅಧಿಕಾರಿಗಳಿಗೆ ವಿರುದ್ಧ ಮಾತಾಡುವಂಥದ್ದಿತ್ತು, ತಮಾಷೆ ಮಾತಾಡುವಂಥದ್ದಿತ್ತು, ಕೇವಲವಾಗಿ ಮಾತಾಡುವಂಥದ್ದು, ನಿಂದಿಸುವಂಥದ್ದಿತ್ತು. ಅದು ಎಲ್ಲ ಕಡೆ ಇರ್ತದೆ ಸಾಮಾನ್ಯವಾಗಿ. ರಕ್ಷಣೆ ಹೊಂದಿದ ನಂತರ ಅದೇ ಅಧಿಕಾರಿಗಳಿಗೆ ನಾವು ವಿಧೇಯರಾಗಬೇಕು, ಅವರಿಗೆ ಗೌರವ ತೋರಿಸಬೇಕು, ಅವರು ಸನ್ಮಾನಿಸಬೇಕು, ಅವರು ಪ್ರೀತಿ ಮಾಡಬೇಕು. ಅವ್ರು ಕೆಟ್ಟವರಾಗಿರಲಿ, ತೊಂದರೆ ಇಲ್ಲ. ಎಷ್ಟೇ ಕೆಟ್ಟವರಾಗಿದ್ದರೂ ನಮ್ಮ ಜೀವಿತ ನೋಡಿ ಅವ್ರು ಚೇಂಜ್ ಆಗಿ. ನಾನು ರಕ್ಷಣೆ ಹೊಂದಿದ ನಂತರ ನನ್ನ ಆನರ್ ಅವರು ಈಜಿಪ್ಷಿಯನ್, ಅವರ ಹಸನ್ ಅಂತ ಅವರ ಹೆಸರು, ಹಸನ್. ತುಂಬ ಸಲ ಆರ್ನ್ ಮಾಡಿದರು ನನಗೆ. ರಕ್ಷಣೆ ಹೊಂದಿದ ನಂತರ ನಾನು ಗಡ್ಡೆ ಬಿಟ್ಟಿದ್ದೆ. ಹೀಗೆ ತಿಂಗಳಿಗೆ ಸುಮಾರು ಒಂದು 25 ದಿವಸ ಉಪವಾಸ. ಆ ದಿವಸಗಳಲ್ಲಿ ಯೇಸು ಅಂದರೆ ಹುಚ್ಚನಾಗಿದೆ ನಾನು. ಬೈಬಲ್ ಓದೋದು, ಮೊಣಕಾಲಲ್ಲಿ ನಿಂತು ಗಂಟೆ ಕಟ್ಟಲೆ ಬೈಬಲ್ ಓದೋದು, ಬೈಬಲ್ ಬರೆಯೋದು, ಗಂಟೆ ಕಟ್ಟಲೆ ಆರಾಧಿಸೋದು ಯೇಸುಸ್ವಾಮಿಯನ್ನು. ಬೈಬಲ್ ಹೀಗೆ ಎಲ್ಲಿ ಹೋಗಾಗಲು, ಇಲ್ಲಿಂದ ಬೈಬಲ್ ಆಗಲುತ್ತಿರಲಿಲ್ಲ, ಹೀಗೆ ಬೈಬಲ್ ಇಟ್ಟುಕೊಂಡು ಹೋಗೋದು. ಇವನ್ ನಮ್ಮ ಬಾಸ್ಗೆ ಸಿಗಲಿಕ್ಕಿದ್ರೆ ಮನಾಮದಲ್ಲಿ ಅಲ್ಲೊಂದು ಕಾಫಿ ಶಾಪ್ ಇತ್ತು ನನ್ನ ಬಾಸದ್ದು. ಏನಾದರೂ ಭೇಟಿ ಆಗ್ಲಿಕ್ಕೆ ಹೋಗುವಾಗ ಅಲ್ಲಿ ಹೋಗ್ತಾ ಇದ್ದೆ. ಅವ್ರು ಹೇಳ್ತಾರೆ, ನೀನು ಮುಲ್ಲ ಏನೋ ಅವ್ರಿಗೆ ಒಂದು ವರ್ಡ್ ಇದೆ ಅರಬಿಕಲ್ಲಿ, ನೀನು ಮುಲ್ಲ ಆಗಿದ್ದಿ ಅಂತ ಹೇಳ್ತಾಯಿದ್ರು. ತುಂಬ ಸಂತೋಷ ಪಡ್ತಿದ್ರು. ನಾನು ಬಿಟ್ಟು ಬರುವಾಗ, ಕೆಲಸ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂತು ಅವ್ರದ್ದು. ಸುನಿಲ್, ನೀನು ಹೋಗಬೇಡ, ಇಲ್ಲೇ ಇರು, ನೀನಿದ್ರೆ ನಮಗೆ ತುಂಬ ಸಂತೋಷ, ಒಳ್ಳೇದಂತ ಒಂದು ಹೇಳಿದ್ರು. ತುಂಬ ವರ್ಷಗಳ ನಂತರ ಸಾಧಾರಣ ಒಂದು 2099 ನವೆಂಬರ್ನಲ್ಲಿ ನಾನು ಬಿಟ್ಟು ಬಂದಿದ್ದೆ ಅಲ್ಲ, ಒಂದು 4 ವರ್ಷದಿಂದ ನಾನು ಬಾರಿನಲ್ಲಿ ಬೆಳಿಗ್ಗೆ ಪಾಷ ಅನಿಲ್ ಮನೆಯಲ್ಲಿದ್ದೆ. ನಾನು ಬೆಳಿಗ್ಗೆ ವಾಕಿಂಗ್ಗೋಸ್ಕರ ಬೆಳಿಗ್ಗೆನ ಹೋಗ್ತಾ ಇದ್ದೆ ನಾನು. ನನ್ನ ಬಾಸದ್ದು ಅದು ಕಾಫಿ ಶಾಪ್ ಇಲ್ಲ ಈಗ, ಅವ್ರದ್ದು ನಂಬರ್ ಕೂಡ ನನ್ನ ಹತ್ರ ಇಲ್ಲ, ಇಲ್ಲದೆ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಒಂದು ಏನು ಹೇಳ್ತಾರೆ, ಅದು ಕ್ರೈನ್ ಅವನಿಗೆ ಏನೋ ಬಿಲ್ಡಿಂಗ್ ಏನು ಕಟ್ತಾ ಇದ್ದಾರೆ, ಅವ್ರದ್ದೇನೋ ಇದು ಇರಬೇಕು, ಗೈಡ್ ಮಾಡ್ತಾ ಇದ್ದಾರೆ. ನಾನು ನೋಡಿದೆ ಬಾಸ್ ನಂದು, ನಾನು ಹೋದೆ. ನಂದು ಪರಿಚಯ ಆಗಲಿಲ್ಲ, ಯಾಕಂದರೆ ಕೂದಲೆಲ್ಲ ಹೋಗಿದೆ, ಸ್ವಲ್ಪ ದಪ್ಪಗಾಗಿದ್ದೇನೆ, ಸ್ವಲ್ಪ ಮುಖ ಎಲ್ಲ ಚೇಂಜ್ ಆಗಿದೆ. ನನಗೆ ಅವ್ರ ಪರಿಚಯ ಆಯಿತು. ನಾನು ನೋಡಿದೆ, ಸರ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ನಂದು ಪರಿಚಯ ಆಯಿತು ಅಂತ ಕೇಳಿದೆ. ಇಲ್ಲ ಅಂತ ಹೇಳಿ, ಸುನೀಲ್, ಸುನೀಲ್ ಗಟ್ಟಿಯಾಗಿ ಇಟ್ಕೊಂಡ್ರು. ಎಲ್ಲಿದ್ದು, ಏನು ಮಾಡ್ತಾಯಿದ್ದೆ? ಸರ್, ನಾನು ದೇವರ ಸೇವೆ ಮಾಡ್ತಾಯಿದ್ದೇನೆ ಅಂತ ಹೇಳಿದೆ. ನಾನು ಭಾರಿ ಒಳ್ಳೆಯದು, ಮಾಡು ತುಂಬ ಸಂತೋಷ ಅಂತೇಳಿ ಅವ್ರ ನಂಬರ್ ಕೊಟ್ಟರು ನನಗೆ. ಹಾಗೆ ನಮ್ಮ ಜೀವಿತದಲ್ಲಿ ಒಂದು ಸಾಕ್ಷಿ ಇಲ್ಲದಿದ್ದರೆ ನಾವು ಪ್ರಾರ್ಥನೆ ಮಾಡಿದ ಪ್ರಯೋಜನ ಇಲ್ಲ. ಹಾಗೆ ಕೆಟ್ಟ ನಡತೆಯನ್ನು ಇಲ್ಲಿ ದಾನಿಯೇಲನ ಸಾಕ್ಷಿ ಇತ್ತು,
2 ಪೂರ್ವಕಾಲ 7ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ನನ್ನವರೆಂಬ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಡಬೇಕು. ಸ್ಮಿತ್ ವಿಗಲ್ಸ್ವರ್ತ್ ಬಗ್ಗೆ ಗೊತ್ತಿರಬೇಕು. ಉನ್ನತ ದೇವಸೇವಕರು, ಒಂದು ಸಾಧಾರಣ ಪ್ಲಂಬರ್ ಆಗಿದ್ದಂಥವರನ್ನು ದೇವರ ತನ್ನ ಆತ್ಮದಲ್ಲಿ ಅಭಿಷೇಕ ಮಾಡಿ ಸೇವೆಯಲ್ಲಿ ಶಕ್ತವಾಗಿ ಉಪಯೋಗಿಸಿದ ದಿವಸಗಳಿತ್ತು. 24 ಸತ್ತಂಥ ಶವಗಳನ್ನು ಅವರು ಎಬ್ಬಿಸಿದ್ದಾರೆ. ಅವ್ರ ರಕ್ಷಣೆ ಹೊಂದಿದ್ದು ಹೇಗೆಂದರೆ, ಅವರ ಹೆಂಡತಿ ರಕ್ಷಣೆ ಹೊಂದಿದ್ರು. ಮೊದಲು ಹೆಂಡತಿಗೆ ಚರ್ಚಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅವರು ಬೇರೆ ಸ್ಪೆಷಲ್ ಮೀಟಿಂಗ್ ಹೋಗ್ಲಿಕ್ಕೆ ಬಿಡಲ್ಲ, ಮನೇಲಿ ಕೂಡ ತುಂಬ ಕುಡಿದು ಬಂದು ಉಪದ್ರ ಮಾಡ್ತಾಯಿದ್ರು ಅಂತ ಒಂದು ಜೀವಿತ ಆಗಿತ್ತು ಅವ್ರದ್ದು. ಒಂದು ದಿವಸ ಅವ್ರ ಹೆಂಡತಿ ಬಂದು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಚರ್ಚಲ್ಲಿ ಒಂದು ಸ್ಪೆಷಲ್ ಪಾಸ್ಟರ್ ಬಂದಿದ್ದಾರೆ, ಸ್ಪೆಷಲ್ ಬೋಧಕರು ಬಂದಿದ್ದಾರೆ, ಸ್ಪೆಷಲ್ ಮೀಟಿಂಗ್ ಇದೆ, ಇವತ್ತು ಹೋಗ್ಲಿಕ್ಕೆ ಅವಕಾಶ ಕೊಡಿ. ಓಕೆ, ಯಾವಾಗ ಬರ್ತೀಯ ಅಂತ ಕೇಳಿದರು. ರಾತ್ರಿ 8 ಗಂಟೆಗೆ ಮುಗೀತದೆ, 8:30 ಒಳಗೆ ಮನೆಯಲ್ಲಿದ್ದೇನೆ. 8:30 ನಂತರ 1 ನಿಮಿಷ ಹೆಚ್ಚು ಕಮ್ಮಿ ಆದರೆ ನನಗೆ ಬಾಗಿಲು ತೆಗೆದಿಲ್ಲ ಅಂತ ಹೇಳಿದರು. ಆಯ್ತು ಅಂತ ಹೇಳಿದ್ರು, ಅವ್ರು ಹೋದರು. ಅವತ್ತು ಸ್ವಲ್ಪ ವಾಕ್ಯ ಎಲ್ಲ ದೊಡ್ಡದಾಗಿ ಸ್ವಲ್ಪ ಜಾಸ್ತಿ ಆಗಿ 8:30ಗೆ ಪ್ರೇಯರ್ ಮುಗೀತು. ಇವರು 9 ಗಂಟೆಗೆ ಮನೆಗೆ ಮುಗಿಟ್ಟಿದ್ದಾರೆ. ಗಂಡ ಬಾಗಿಲು ತೆರೆಯಲೇ ಇಲ್ಲ. ಮೈ ಕೊರಿಯುವಂಥ ಚಳಿ, -ಡಿಗ್ರಿ. ಡೋರಲ್ಲೇ ಕೂತರು ಅವರು, ಅಲ್ಲೇ ಮಲಗಿದ್ರು, ನಿದ್ರೆ ಕೊರಿಯುತ್ತಾ ಚಳಿಯಲ್ಲಿ. ಬೆಳಿಗ್ಗೆ ಬೇಗ ಎದ್ದಾಗ ಸ್ಮಿತ್ ವಿಕಲ್ಸ್ ಗೊತ್ತಾಯ್ತು ನನ್ನ ಹೆಂಡತಿ ಹೊರಗಡೆ ಇದ್ದಾರೆ. ಓಡಿ ಹೋಗಿ ಬಾಗಿಲು ತೆರೆದ್ರು. ಅವ್ರ ನಶೆಯಲ್ಲಿ ಹಿಡಿದಿತ್ತು. ಹೆಂಡತಿ ಎದ್ರು ಪಟ್ಟ ಅಂತ. ಸಂತೋಷ ಗುಡ್ ಮಾರ್ನಿಂಗ್ ಅಂತ ಗಂಡನಿಗೆ ವಿಶ್ ಮಾಡಿದರು. ಓ, ನಿಮಗೆ ಬೆಡ್ ಕಾಫಿ ಕೊಡಲಿಲ್ಲ ಅಂತೇಳಿ ಹೋಗಿ ರೆಡಿ ಬೇಗನೆ ಸಂತೋಷದ ಬೆಡ್ ಕಾಫಿ ರೆಡಿ ಮಾಡಿ ಅವ್ರು ತಂದು ಕೊಟ್ಟರು. ನಂತರ ಹೇಳಿದ್ರು, ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೇನೆ, ಬೇಗ ರೆಡಿಯಾಗಿ ಅಂತ ಹೇಳಿದರು. ಇಷ್ಟೆಲ್ಲ ಸಂತೋಷದಿಂದಲೇ ಪ್ರೀತಿಯಿಂದ ಹೇಳ್ತಾ ಇರುವಾಗ ಅವ್ರ ಕಣ್ಣಲ್ಲಿ ಕಣ್ಣೀರು ಬಂತು. ಗಂಡನ ಜೋರು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಂಡನ ಹೇಳಿದರು, ನಾನು ಯೋಚನೆ ಮಾಡಿದೆ, ನೀನೇನು ಬೈತೀಯ, ನನಗೆ ಬಂದು ದೂಷಿಸ್ತೀಯ, ಜಗಳಕ್ಕೆ ನಿಲ್ತೀಯ ಅಂತ ನಾನು ಯೋಚನೆ ಮಾಡಿದೆ. ಇಡೀ ರಾತ್ರಿ ನನ್ನ ಮೈ ಕೊರೆಯೋ ಚಳಿಯಲ್ಲಿ ನಾನು ಬಿಟ್ಟಿದ್ದೇನೆ. ನೀನು ಇಷ್ಟು ನನ್ನ ಪ್ರೀತಿ ಮಾಡ್ತೆ, ಎಲ್ಲಿಂದ ಬಂತು? ಹಾಗೆ ಏಸಪ್ಪ ನನ್ನ ಒಳಗಿದ್ದಾರೆ, ಏಸು ಇರುವುದನ್ನು ಪ್ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತ ಹೆಂಡತಿ ಹೇಳಿದಾಗ, ಆ ಯೇಸು ನನಗೆ ಈಗಲೇ ಬೇಕು. ಅಲ್ಲೇ ಮೊಣಕಾಲೂರಿ ಯೇಸು ಕ್ರಿಸ್ತನನ್ನು ತನ್ನ ಜೀವಿತ ಸ್ವಂತ ರಕ್ಷಕನಾಗಿ ಅವರು ಅಂಗೀಕಾರ ಮಾಡಿಕೊಂಡ್ರು. ಇದು ಸಾಕ್ಷಿ. ಕೆಟ್ಟ ನಡತೆಯನ್ನು ಬಿಡದೆ ನಾವು ಎಷ್ಟೇ ಪ್ರಾರ್ಥಿಸಿ ಪ್ರಯೋಜನ ಇಲ್ಲ. ಕರ್ತನಲ್ಲಿ ಪ್ರೀತಿಯ ದೇವಚನರೇ, ಇವತ್ತು ಸಮಯದ ಅಭಾವ ಇದೆ, ಇದನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನೆಕ್ಸ್ಟ್ ಎಪಿಸೋಡಲ್ಲಿ, ನೆಕ್ಸ್ಟ್ ಸಂಚಿಕೆಯಲ್ಲಿ ಮುಂದುವರಿಸಲಿಕ್ಕೆ ಬಯಸ್ತೇವೆ. ಇವತ್ತು ನಾವು ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಸೇವಕರು ಹೇಳಿದರು. ಯಾರಾದರೂ ದೇವಜನರು ಇವತ್ತು ರಕ್ಷಣೆ ಹೊಂದಿಯೂ ನಮ್ಮ ಜೀವಿತದಲ್ಲಿ ಹಳೆಯ ಸಂಗತಿಗಳು, ನಮ್ಮ ಪಾಪಗಳು, ಅನೇಕ ಸಂಗತಿಗಳು ನಮ್ಮಲ್ಲಿ ಇನ್ನೂ ಇರುವುದಾದರೆ, ಈ ವಾಕ್ಯವನ್ನು ಕೇಳುವಂಥ ಸೇವಕರು ಹೇಳಿದಂಥ ವಾಕ್ಯವನ್ನು ಕೇಳುವಂಥ ದೇವಚನರೇ, ಇವತ್ತು ನೀವು ಮಾನಸಾಂತರ ಪಡೆದು ಸಾಕ್ಷಿಗಳಾಗಿರಿ. ಸ್ಮಿತ್ ವಿಗಲ್ಸ್ ಅವರ ಸಾಕ್ಷಿಯನ್ನು ಕೇಳಿದೆವು. ಅವರು ಉನ್ನತ ಸೇವಕರಾಗಿ ನಿಲ್ಲಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಾವು ಮಾನಸಾಂತರ ಪಡುವುದಾದರೆ ನಮ್ಮ ಮೂಲಕವಾಗಿ, ನಮ್ಮ ಸಾಕ್ಷಿಯ ಮೂಲಕವಾಗಿ ಅನೇಕ ಸ್ಮಿತ್ ವಿಗಲ್ಸ್ ಅಂತ ದೇವ ಸೇವಕರು ಎದ್ದು ಬರಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಇವತ್ತಿನ ಕಾರ್ಯಕ್ರಮ ಈ ಒಂದು ಮಾತಿನ ಮೂಲಕವಾಗಿ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ 7 ಸಭೆಗಳ ಕಾರ್ಯಕ್ರಮದಲ್ಲಿ ವಾಕ್ಯದ ಒಂದು ಆಳವಾದಂಥ ಬೋಧನೆಯನ್ನು ಕೊಡುತ್ತಿರುವಂಥ ದೇವ ಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳು.